ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕಾಲುಗಳನ್ನು ಮೇಲೆ ತನ್ನಿ. ಉಸಿರನ್ನು ಹೊರಗಡೆ ಬಿಡುತ್ತಾ ಕಾಲುಗಳನ್ನು ಹಿಂದೆ ತನ್ನಿ. ಬೆನ್ನನ್ನು ಹಿಡಿಯಿರಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಮೇಲೆ ತನ್ನಿ. ಸಹಜ ಉಸಿರಾಟ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೆಳಬಾಕಿ ತನ್ನಿ. ಹಾಗೆ ಶವಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಈ ಆಸನದ ನಂತರ ತಕ್ಷಣ ಮೇಲೆ ಬರಬಾರದು, ಕಾರಣ ತಲೆಯ ಭಾಗದಲ್ಲಿ ರಕ್ತ ನಿಂತಿರುತ್ತೆ. ಯು ಶುಡ್ ಅಲೋ ಇಟ್ ಟು ಫ್ಲೋ ಬ್ಯಾಕ್. ಅದನ್ನು ಹಿಂದೆ ಹರಿಲಿಕ್ಕೆ ಆಸ್ಪದವನ್ನು ಕೊಡಬೇಕಂದ್ರೆ ಮಿನಿಮಮ್ 20 to 30 seconds ರೆಸ್ಟನ್ನು ಕೊಡ್ತಕ್ಕಂಥದ್ದು ಅಭ್ಯಾಸ ಮಾಡಬೇಕು. ಯು ಶುಡ್ ರೆಸ್ಟ್ ಆಫ್ಟರ್ ಎವ್ರಿ ಶೋಲ್ಡರ್ ಆ್ಯಂಡ್ ಹೆಡ್ ಸ್ಟ್ಯಾಂಡ್ ಆಸನಸ್. ಮತ್ತು ತಲೆ ಕೆಳಕ್ಕೆ ಹಾಕಿ ಮಾಡ್ತಕ್ಕಂಥ ಎಲ್ಲ ಆಸನಗಳಾದ ನಂತರ ವಿಶ್ರಾಂತಿಯನ್ನು ಕೊಟ್ಟೆ ಮೇಲೆ ಬರಬೇಕು. ನಿಧಾನವಾಗಿ ಮೇಲೆ ಬನ್ನಿ. ಮತ್ಸ್ಯಾಸನ. ಹಾಗೆ ಹಿಂದೆ ಮಲಗಿ ಪದ್ಮಾಸನವನ್ನು ಹಾಕಿ ಅಥವಾ ಕಾಲುಗಳನ್ನು ಮಡಿಚಿ ಕೈಗಳನ್ನು ತಲೆಯ ಪಕ್ಕಕ್ಕೆ ಅಳವಡಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎದೆಯನ್ನು ಮೇಲೆ ತನ್ನಿ. ನೆತ್ತಿಯನ್ನು ನೆಲಕ್ಕೆ ಅಳವಡಿಸಿ ಕಾಲುಗಳನ್ನು ಹಿಡಿಯಿರಿ. ಮೊಣಕೈಯನ್ನು ನೆಲಕ್ಕೆ ಅಳವಡಿಸಿ ಸಾಧ್ಯವಾದಲ್ಲಿ ಪದ್ಮಾಸನವನ್ನು ಹಾಕಬೇಕು. ಆಗದೇ ಇದ್ದಲ್ಲಿ ಕಾಲುಗಳನ್ನು ಮಡಚಿದ್ರೆ ಸಾಕು. ದೀರ್ಘ ಉಸಿರಾಟ ಇರಬೇಕು. 30 ರಿಂದ 60 ಸೆಕೆಂಡ್ಗಳು. ಸರ್ವಾಂಗಾಸನ ಆದ ನಂತರ ಈ ಆಸನವನ್ನು ಅಭ್ಯಾಸ ಮಾಡಬೇಕು. ಎಷ್ಟೋ ಯೋಗದ ಬಹಳಷ್ಟು ತಿಳುವಳಿಕೆ ಇರ್ತಕ್ಕಂಥವ್ರು ಯೋಗದ ಅಭ್ಯಾಸವನ್ನು ಬಿಟ್ಟಿದ್ದಾರೆ. ಏಕೆಂದರೆ ಕಾಂಪ್ಲಿಮೆಂಟ್ರಿ ಆಸನ ಸರಿಯಾಗಿ ಗೊತ್ತಿಲ್ಲದೆ ಇದ್ದಾಗ ಉಂಟಾಗ್ತಕ್ಕಂಥ ನೋವು ಅವರಿಗೆ ಆ ರೀತಿಯ ಭಾವನೆಯನ್ನು ತರುತ್ತೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕು. ಮುಂದುವರೆದ ಆಸನಗಳನ್ನು ಅಭ್ಯಾಸ ಮಾಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಂಪ್ಲಿಮೆಂಟ್ರಿ ಆಸನ ಅಂದರೆ ವಿರುದ್ಧವಾದ ಆಸನವನ್ನು ಅಭ್ಯಾಸ ಮಾಡಲೇಬೇಕು. ಇದು ಸರ್ವಾಂಗಾಸನಕ್ಕೆ ವಿರುದ್ಧವಾದ ಆಸನವೂ ಸಹ ಹೌದು. ಅಲ್ಲದೆ ಥೈರಾಯ್ಡ್ ಗ್ರಂಥಿಗಳ ತೊಂದರೆಗಳನ್ನು ದೂರ ಇರಿಸುವಲ್ಲಿ ಸಹ ಈ ಆಸನ ವಿಶೇಷವಾಗಿ ಸಹಕಾರಿಯಾಗುತ್ತೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ಅಭ್ಯಾಸ ಮಾಡಬೇಕು. ಬಲವಂತವಾದ ಅಭ್ಯಾಸದೊಂದಿಗೆ ಆಸನಗಳ ಅಭ್ಯಾಸ ಕೂಡದು. ಯು ಡೋಂಟ್ ವಾಂಟ್ ಫ್ಲೆಕ್ಸಿಬಿಲಿಟಿ ಟು ಡೂ ಯೋಗ. ಯೋಗ ವಿಲ್ ಮೇಕ್ ಯು ಫ್ಲೆಕ್ಸಿಬಲ್. ಯೋಗ ಮಾಡಲಿಕ್ಕೆ ಫ್ಲೆಕ್ಸಿಬಿಲಿಟಿ ಬೇಕಾಗಿಲ್ಲ. ಅಭ್ಯಾಸ ಮಾಡ್ತಾ ಮಾಡ್ತಾ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಉಸಿರನ್ನು ಹೊರಗಡೆ ಬಿಡುತ್ತೆ ನಿಧಾನವಾಗಿ ಶವಾಸನದ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಕೊಡಿ.